ಗುರುಜಿ, ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಶ್ವಿನಿ ದೇವತೆಗಳ ಕುರಿತು ತಿಳಿಸ್ಕೊಡ್ತಾ ಇದ್ರಿ ತಾವು. ಹಾಗೆ ಅಶ್ವಿನಿ ದೇವತೆಗಳು ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟವರು. ಹಾಗೆ ಕೆಲವ್ರು ಹೇಳ್ತಿರ್ತಾರಲ್ವಾ, ಬಾಯಿಗೆ ಬಂದಂತ ಮಾತಾಡ್ಬೇಡ, ಯಾಕಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ. ಮಾತುಕತೆ ಮುಂದುವರ್ಸೋಣ್ವೆ ಗುರುಜಿ? ಈ ಅಶ್ವಿನಿ ದೇವತೆಗಳು ಅಸ್ತು ಅನ್ನೋದು ಬಹಳ ಮುಖ್ಯ. ಎರಡನೇದಾಗಿ ಆರೋಗ್ಯವನ್ನ ಕೊಡ್ತಕ್ಕಂಥ ಅಶ್ವಿನಿ ದೇವತೆಗಳು ಬಹಳ ಮೋಕ್ಷ ಜ್ಞಾನವನ್ನು ಕೊಡ್ತಾರೆ, ಅನಾಯಾಸ ಮೃತ್ಯುವನ್ನು ಕೊಡ್ತಾರೆ. ಅಂದ್ರೆ ಸಾಯುವ ಸಮಯಕ್ಕೆ ಯಾವ ಕಾಲಕ್ಕೂ ತೊಂದರೆಗಳನ್ನು ಕೊಡದೇ ಇದ್ದಾಗೆ ಪರಿವರ್ತನೆ ಆಗತ್ತೆ. ಇದು ಬಹಳ ಸತ್ಯ. ಅದಕ್ಕೆ ಈ ಅಶ್ವಿನಿ ದೇವತೆಗಳನ್ನ ಇವತ್ತು ಸ್ಮರಣೆ ಮಾಡ್ಕೊಳ್ಳೋ ದಿವಸ ನಿಮ್ಗೆಲ್ಲರಿಗೂ ಇನ್ನೊಂದು ವಿಚಾರ ತಿಳಿಸ್ತಾ ಇದ್ದೀನಿ. ಏನು ವಿಚಾರ? 7ನೇ ತಾರೀಕಿಂದ ಪರಿಪೂರ್ಣವಾಗಿ ಈ ನವದುರ್ಗ ಮಹಾಯಾಗಕ್ಕೆ ರಸೀದಿಗಳನ್ನು ಪರಿವರ್ತನೆ ಮಾಡಿಕೊಂಡು ತಾವೆಲ್ಲ ಬರ್ತಾ ಇರತಕ್ಕಂಥ ಯಾಗಕ್ಕೆ ಸೇವೆಗಳನ್ನು ಪರಿಪೂರ್ಣವಾಗಿ ಪ್ರಾರಂಭಿಸಾಗೋಯ್ತು. ಹೌದಾ? ಈ ಪ್ರಾರಂಭಿಸಿದ ಮೇಲೆ ನೀವುಗಳೆಲ್ಲ ಮಾಡಬೇಕಾದೇನು? ದೈವಾನುಗ್ರಹ. ಎಷ್ಟು ಜನಕ್ಕೆ? 1180 ಜನಕ್ಕೆ ಮಾತ್ರ ಅಂತ. ಶೇಕಡ ಇಷ್ಟು ಜನಕ್ಕೆ ಮಾತ್ರ ಇರತಕ್ಕಂಥ ಆ ಸೇವೆಯೆಲ್ಲ ನಾವು 30ನೇ ತಾರೀಕುವರೆಗೂ, ಮಾರ್ಚ್ವರೆಗೂ ಮಾತ್ರ ಅದು ಲಭ್ಯ. ಅದಾದ ಮೇಲೆ ಎಷ್ಟೇ ಏನೇ ಬಂದಲು, ಯಾವ ಇನ್ಫ್ಲೂಯೆನ್ಸ್ ತಂದ್ರು, ಏನೇ ಮಾಡಿದ್ರು ಪ್ರಯೋಜನವಿಲ್ಲ. ಅಲ್ಲಿ ನಾವು ಜಗವತಿ ಅಂತಕ್ಕಂಥ ವಿಚಾರ, ಜಾಹ್ನವಿ ಅಂತ ಕರಿತೀವಿ. ಈ ಜಾಹ್ನವಿ ಅಂದ್ರೆ ಏನು ಮಾಡ್ತಾಳೆ? ನಿದ್ರೆಯಲ್ಲಿ ಪೂಜೆ ಮಾಡ್ತಿರ್ತಾಳಂತೆ. ಈ ಜಾಹ್ನವಿ ಸರ್ವಸಿದ್ಧಿದಾತ್ರಿಯಲ್ಲಿ ಪೂಜೆ ಮಾಡ್ತಿರ್ತಾಳೆ. ಸಿದ್ಧಿದಾತ್ರಿ ಮಣಿಪುರದಲ್ಲಿ ಕೂತಿರ್ತಾಳೆ. ಮಣಿಪುರ ಅನ್ನೋದು ಮಹಾ ದೊಡ್ಡ ಊರು. ಆ ಮಣಿಪುರ ನಮ್ಮ ಹೊಕ್ಕಳಲ್ಲೇ ಇರುತ್ತೆ ಅಂತ ಹೇಳುತ್ತೆ. ಅಂದ್ರೆ ಈ ನವರಂಧ್ರಗಳಲ್ಲಿ ಹೊಕ್ಕಳನ್ನ ಮಣಿಪುರ ಅಂತ ಕರಿತೀವಿ, ಮಹಾವಿಷ್ಣು ವಾಸಸ್ಥಳ ಅಂತ. ಅದೇ ರೀತಿ ಸಿದ್ಧದಾತ್ರಿ ಅಲ್ಲೇ ಇರ್ತಾಳೆ, ಸರ್ವಕಾರ್ಯ ಸಿದ್ಧಿ ಮಾಡ್ತಾಳೆ. ಅದಕ್ಕೆ ನಾವು ಜಪವನ್ನ ತಪವನ್ನ ಮಾಡಿದಾಗ ಎದೆ ಹತ್ರ ಹೀಗೆ ಇಟ್ಕೊಂಡು ಜಪವನ್ನ ಮಾಡ್ತಾ ಇರ್ತೀವಿ. ಆ ಹೊಕ್ಕಳನ್ನ ಯಾವ ಕಾಲಕ್ಕೂ ಮುಚ್ಚಿಟ್ಕೊಂಡೇ ಪೂಜೆ ಮಾಡ್ತಾರೆ, ಜಪವನ್ನ ಮಾಡೋ ಹಾಗೆ. ಅಲ್ಲಿ ಈ ದೇವಿಯನ್ನ ಸ್ಮರಣೆ ಮಾಡಿಕೊಳ್ಳೋ ಸಿದ್ಧಿದಾತ್ರಿಗೂ ಜಗನ್ಮಾತೆಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ಆವೇಶಗಳಿರುತ್ತೆ. ಈ ಆವೇಶಗಳು ಯಾವ ರೀತಿ? ಅಶ್ವಿನಿ ದೇವತೆಗಳು ಒಮ್ಮೆ ಹೀಗೆ ನಡ್ಕೊಂಡು ಬರ್ತಾ ಇದ್ರಂತೆ. ಅಂದ್ರೆ ಅಮೃತ ಕಲಶ ಇಟ್ಕೊಂಡಿರ್ತಾರೆ ಅಶ್ವಿನಿ ದೇವತೆ. ಒಬ್ಬನು ದಂಡ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ಅಶ್ವಿನಿ ದೇವತೆ ಆಗಿರ್ತಕ್ಕಂಥ ಅಮೃತ ಕಲಶ ಇಟ್ಕೊಂಡಿರ್ತಾರೆ. ಇವರಿಬ್ಬರು ಹೀಗೆ ನಡ್ಕೊಂಡು ಬರ್ತಾ ಇದ್ದ ಸಮಯದಲ್ಲಿ ಸಿದ್ಧಿದಾತ್ರಿ ಮಧ್ಯದಲ್ಲಿ ಸಿಗ್ತಾಳೆ. ಈ ಸಿದ್ಧಿದಾತ್ರಿ ಅನ್ನೋಳು ಯಾವ ಕಾಲಕ್ಕೂ ಕಾಣಲ್ಲ, ಆದರೆ ಅವಳು ಹವಾಮಾನವಾದ ಇರ್ತಾಳೆ. ಹವಾಮಾನ ಅಂದ್ರೇನು? ಇಡೀ ಗಾಳಿಯಲ್ಲೇ ವಾಸವಾಗಿರ್ತಾಳೆ. ಈ ಅಶ್ವಿನಿ ದೇವತೆಗಳು ಬಂದ ತಕ್ಷಣ ಯಾರೋ ತಡೆದ ಹಾಗೆ ಇರುತ್ತೆ, ಹಿಂಗೆ ಹೋಗಕ್ಕಾಗ್ತಿಲ್ವೇ ಅಂತ ಕೂತಿರ್ತಾರೆ. ಇಂಥ ಹೋಗಕ್ಕಾಗದಿದ್ದ ಪಕ್ಷದಲ್ಲಿ ನನ್ನ ಅಂತರ್ಪುರದಲ್ಲಿ ಮಣಿಪುರವನ್ನು ಯಾರು ಪ್ರವೇಶ ಮಾಡೋದು ಅಂತ ಹೇಳಿ ಆ ಕ್ಷೀರವಾಣಿ ಬರುತ್ತೆ. ಆಗ ಈ ಅಶ್ವಿನಿ ದೇವತೆಗಳು, ಇಲ್ಲ, ನಾವು ಈ ಕಡೆ ಹೋಗ್ತಾ ಇದ್ದ ಸಮಯದಲ್ಲಿ ಸಿದ್ಧಿಯನ್ನು ಪಡಿಬೇಕು, ಸಿದ್ಧಿದಾತ್ರಿ ಹತ್ರ ಹೋಗಬೇಕು ಅಂತ. ನಾನೇ ಸಿದ್ಧಿದಾತ್ರಿ ಹೇಳಿ ಅಂತಾರೆ. ನೀನು ಕಾಣ್ತಾ ಇಲ್ವೇ ಅಂತ. ನೀವು ಸಿದ್ಧಿಯನ್ನು ಪಡಿಸ್ಕೋಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಸಿದ್ಧಿಯನ್ನು ಪಡಿಸ್ಕೊಂಡು ಮಣಿಪುರದಲ್ಲಿ ಪ್ರವೇಶ ಮಾಡಿ ಅಂತಾರೆ. ಇವರಿಬ್ಬರು ಸಿದ್ಧಿಯನ್ನು ಪಡಿಸ್ಕೊಂಡ ಮೇಲೆ ಇವರಿಬ್ಬರು ಟ್ವಿನ್ಸ್ ಇದ್ದ ಹಾಗೆ. ಯಾರು? ಅಶ್ವಿನಿ ದೇವತೆಗಳು. ಅಸ್ತು ಅಸ್ತು ಅಂತಕ್ಕಂಥದ್ದು ಏನು ಅಂದರೆ, ಅವ್ರು ಏನೇ ಮಾಡಿದ್ರು ನಡೆದೇ ನಡೆಯುತ್ತೆ. ನಾವು ಅದಕ್ಕೆ ಒಳ್ಳೆಯದನ್ನ ಯೋಚನೆ ಮಾಡಿದ್ರು, ಕೆಟ್ಟದನ್ನ ಯೋಚನೆ ಮಾಡಿದ್ರು ಅಸ್ತು ಅಂತಿರ್ತಾರೆ. ಅಶ್ವಿನಿ ದೇವತೆಗಳು ಕೂತಿರ್ತಕ್ಕಂಥದ್ದು ಗಂಭೀರವಾಗಿ ಸಿದ್ಧಿದಾತ್ರಿಯಿಂದ ಪಡೆದಿರತಕ್ಕಂಥ ಮಾಯೆ. ಅದಕ್ಕೋಸ್ಕರ ಸಿದ್ಧಿದಾತ್ರಿಯನ್ನ ಸ್ಮರಣೆ ಮಾಡಿಕೊಂಡು ಅವರಲ್ಲೇ ಕೂತ್ಕೊಂಡು ಸಿದ್ಧಿನ ಪಡಿತಾರೆ. ಆಗ ಸಿದ್ಧಿದಾತ್ರಿ ಅಂತ ಬಾಯಿ ತೆಗಿತಾಳೆ. ಇವರಿಬ್ಬರು ಒಳಭಾಗದಲ್ಲಿ ಸೇರಿಬಿಡ್ತಾರೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಬಾಯಿ ಒಳಗೆ ಇವರು ಸೇರಿಬಿಟ್ಟಾಗ ಸಿದ್ಧಿಯನ್ನು ಪಡಿತಾರೆ. ಅದಕ್ಕೆ ಇವತ್ತಿಗೂ ಅಶ್ವಿನಿ ದೇವತೆಗಳು ನಮ್ಮ ಕಣ್ಣಿಗೆ ಭೂಲೋಕದಲ್ಲಿ ಕಾಣೋದಿಲ್ಲ, ಮಣಿಪುರದಲ್ಲಿ ವಾಸವಾಗಿರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು? ಹೊಕ್ಕಳ ಭಾಗದಲ್ಲಿ ಇಟ್ಕೊಂಡು ಯಾವತ್ತೂ ಮಂತ್ರಗಳನ್ನು ಹೇಳಬೇಕಾದ್ರೆ ಹೊಕ್ಕಳ ಭಾಗದಲ್ಲಿ ಎಡಭಾಗದಲ್ಲಿ ಕೈ, ಅಂದರೆ ಇದು ಯಾವತ್ತೂ ಏನು ಹೇಳ್ತೀವಿ ಕೇತು ಭಾಗ ಅಂತ. ರಾಹು ಭಾಗದಲ್ಲಿ ಇರತಕ್ಕಂಥ ಅನುಗ್ರಹ. ಅದಕ್ಕೆ ರಾಹು ಕೇತುಗಳು ಅಂದರೆ ಕೈ ಭಾಗದಲ್ಲಿ ಇವತ್ತು ಗಣಪತಿನ ಬಲಭಾಗದಲ್ಲಿ, ಎಡಭಾಗದಲ್ಲಿ ಸುಬ್ರಹ್ಮಣ್ಯ. ಈ ರಾಹು ಕೇತು ಅಂತಕ್ಕಂಥದ್ದನ್ನು ನಾವು ಹೇಗೆ ಮಾಡಬೇಕು? ಸ್ಮರಣೆ ಮಾಡ್ಕೋಬೇಕು. ಸೂರ್ಯನಾಡಿ, ಚಂದ್ರನಾಡಿ ಹೊಕ್ಕಳಲ್ಲಿರಬೇಕು. ಸ್ಮರಣೆ ಮಾಡಿಕೊಂಡು ಆ ಧನವಂತರಿಯ ಸ್ಮರಣೆ ಹೇಗೆ ಆರೋಗ್ಯವನ್ನು ಸ್ಮರಣೆ ಮಾಡ್ಕೊತಿರೋ, ಅಶ್ವಿನಿ ದೇವತೆಗಳನ್ನ ಸ್ಮರಣೆ ಮಾಡ್ಕೊತಿರೋ, ರೋಗ ರುಜುಗಳು ತಮಗೆ ತಾವೇ ಹೊಟ್ಟೋಗತ್ತೆ ಅಂತ ಹೇಳುತ್ತೆ. ಅದಕ್ಕೆ ಔಷಧಿಗಳನ್ನು ತಗೋಬೇಕಾದ್ರೆ ಎಷ್ಟೋ ಜನ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಸ್ನಾನಕ್ಕೆ ಮೊದಲು ಅದನ್ನು ತಗೋಬೇಕು. ಯಾರ ಹತ್ರ ಮಾತಾಡಬಾರ್ದು, ಯಾವ ಕಾಲಕ್ಕೂ ಮಾತಾಡಿದ್ರೆ ಸ್ವಲ್ಪ ನೀರು ತಗೊಂಬತ್ಯಾ ಅಂತ ಹೇಳ್ಬಿಟ್ರೆ ಸಾಕು, ಒಳಗಡೆ ಕೂತ್ಕೊಂಡಿರತಕ್ಕಂಥ ಪಿತ್ತ ಅದು ಯಾವ ಕಾಲಕ್ಕೂ ದ್ವಾರವನ್ನು ತೆಗೆದಿರುತ್ತಂತೆ. ಔಷಧಿ ಹೋದ ತಕ್ಷಣ ಒಳಭಾಗದಲ್ಲಿ ಕೂತ್ಕೊಳ್ಳುತ್ತಂತೆ, ಆಕ್ಟಿವೇಶನ್ ಆಗುತ್ತೆ. ನೀವೇನು ಮಾಡ್ಬಿಡ್ತೀರಾ? ಮಾತಾಡಿದ ತಕ್ಷಣ ಏನು ಮಾಡುತ್ತೆ? ಮೌನಂ ಸಮ್ಮತಿ ಲಕ್ಷಣಂ. ಅದಕ್ಕೆ ಹೀಗೆ ಮುಚ್ಕೊಂಡ್ಬಿಡುತ್ತೆ. ಔಷಧಿ ಏನಾಗುತ್ತೆ? ಹೊರಭಾಗದಲ್ಲಿ ಹೊಟ್ಟೋಗುತ್ತೆ, ಯಾವ ಕಾಲಕ್ಕೂ ವರ್ಕ್ ಆಗಲ್ಲ. ಅದಕ್ಕೆ ಬೆಳಗಿನ ಜಾವ ಆಯುರ್ವೇದದ ಯಾವುದೇ ಔಷಧಿಗಳಾದರೆ ಮೂಗು ಹಿಡ್ಕೊಂಡು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಸೂರ್ಯಾಸ್ತಮಯದಲ್ಲಿ ನೀವು ಕುಡಿಬೇಕು. ಅದನ್ನು ಹೊಟ್ಟೆ ಭಾಗದಲ್ಲಿ ಹೀಗಿಟ್ಕೊಂಡು ಮಂತ್ರಿಸಿ ಕುಡಿಬೇಕು. ನೀವು ಯಾವುದೇ ದೇವರ ಸ್ಮರಣೆ ಮಾಡ್ಕೊಳ್ಳಿ, ಆ ಮಂತ್ರವನ್ನು ಹೇಳ್ಕೊಂಡು ಅದನ್ನು ತಗೋಬೇಕು. ಆಗ ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ, ನಮಗೆ ಯಾವುದೇ ರೋಗ ರುಜಿನಗಳು ಬರಲ್ಲ. ಎಷ್ಟೋ ಜನ ಏನು ಮಾಡ್ತೀರಾ? ಕೂತ್ಕೊಂಡು ಔಷಧಿಗಳನ್ನ ತಗೊಳ್ತಕ್ಕಂಥದ್ದು, ಅಯ್ಯೋ ಗಲೀಜು, ಇದೇನೋ ಒಂಥರ, ಹಾಗೆ ಬೈಕೋಬಾರ್ದು.
ಯಾವಾಗ ಬೈಕೊಂಡ್ರ ಸಿದ್ಧಿದಾತ್ರಿ, ಹಾ ನನ್ನ ಔಷಧಿಯನ್ನ ನೀವು ಬೈಕೊಂತೀರ. ಬಾಯಿ ಅನ್ನೋದು ಅವಳೇ ಸಿದ್ಧಿದಾತ್ರಿ. ಅಶ್ವಿನಿ ದೇವತೆಗಳನ್ನ ಹೇಗೆ ನುಂಗಿದಾಳೋ ನಮ್ಮ ಆಕಾರವೇ ಹಾಗೆ ನಾವು ತಗೋಬೇಕು. ಮಣಿಪುರ ಅನ್ನೋ ಹೊಕ್ಕಳು ಈ ದೇಹಕ್ಕೆ ಹೋದಾಗ ಜಠರಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂತಕ್ಕಂಥದ್ದು. ಅದಕ್ಕೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಿದ್ಧಿದಾತ್ರಿ ಸಿದ್ಧಿಯನ್ನು ಪಡಿಸ್ಬೇಕಾದ್ರೆ, ಆರೋಗ್ಯವನ್ನು ನಮಗೆ ಬೇಕಾದರೆ, ಆರೋಗ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬನು ನೋಡಿ ಮಸಾಜ್ ಮಾಡಬೇಕಾದ್ರೆ, ಅಂದರೆ ಆಯುರ್ವೇದ ಅಂತ ಕರೀತಾರೆ, ಆ ಮಸಾಜ್ ಗಿಸಾಜ್ ಮಾಡಬೇಕಾದ್ರೂ ಅವ್ರು ಪರಿಪೂರ್ಣ ಏನು ಮಾಡ್ತಾರೆ ಗೊತ್ತಾ, ಪ್ರತಿಯೊಂದು ಮೂಲ ಮಂತ್ರನೇ ಹೇಳ್ತಾರೆ. ಇದನ್ನೆಲ್ಲ ಕೇರಳ ಪ್ರಾಂತದಲ್ಲಿ ಇವತ್ತಿಗೂ ಪರಿಪಾಲನೆ ಮಾಡ್ತಾರೆ. ಕೆಲವು ಜಾಗದಲ್ಲಿ ಒಂದು ಚೂರು ಮಂತ್ರ ಹೇಳಲ್ಲ, ಅವ್ರ ಪಾಡ್ಗವ್ರ ಹಚ್ಚಿ ಓಟಾಯ್ತು ಸರಿ ಆಯ್ತು ಹೋಗ್ಬಿಡಿ ಅಂತಾರೆ. ಅದೇಂಗೆ ಹೋಗ್ಬಿಡುತ್ತೆ. ಕೆಲವರಿಗೆ ಕೈಗುಣ ಅಂತೀವಿ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅಶ್ವಿನಿ ದೇವತೆ ಸ್ಮರಣೆ ಮಾಡಿಕೊಂಡು, ಸಿದ್ಧಿದಾತ್ರಿ ಸ್ಮರಣೆ ಮಾಡಿಕೊಂಡು ಆಮೇಲೆ ಔಷಧಿಯನ್ನು ಕೊಡ್ತಾರೆ. ಇದೆಲ್ಲ ಬೇಕು ಬೇಡ ಅನ್ನೋದಕ್ಕೆಲ್ಲ ಪ್ರಶ್ನೆ. ನಿಮಗೆ ಆ ಔಷಧಿಗಳನ್ನು ತಗೋಬೇಕಾದ್ರೆ ಎಷ್ಟೋ ಜನಕ್ಕೆ ಶುಗರ್ ಇದೆ, ಎಷ್ಟೋ ಜನಕ್ಕೆ BP ಇದೆ. ಇದು ಅಂಟ್ರೋಗ ಅನ್ಕೊಂಡ್ಬಿಟ್ಟಿದ್ದೀರ, ತಾತನ ಕಾಲಿಂದ ಬಂದಿದೆ, ನಮ್ಮ ಅಜ್ಜಿಗಿತ್ತು, ಹೀಗೆ ಬಂದ್ಬಿಟ್ಟಿದೆ. ಇದು ಯಾವಾಗ ಹೋಗೋದು? ನೀವು ಹಂಗನ್ಬಾರ್ದು. ಯದ್ಭಾವಂ ತದ್ಭವತಿ. ಭಾವನೆ ಏನಾಗುತ್ತಾ, ನಂಗೆ ಮೈ ಹುಷಾರಿಲ್ಲ ಇವತ್ತು ಅಂದ್ಕೊಂಡ್ರೆ ಅವತ್ತೆಲ್ಲ ಮೈ ಹುಷಾರು ಗ್ಯಾರಂಟಿ ಇಲ್ಲ, ಏನಿಲ್ಲ ಫಸ್ಟ್ ಕ್ಲಾಸ್ ಅಂದ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರ್ತೀರ. ಅದಕ್ಕೆ ಮನೋವ್ಯಥೆಗಿಂತ ಮದ್ದು ಯಾವ ಕಾಲಕ್ಕೆ ಎಂಥ ಮದ್ದು ಕೊಟ್ಟರು ಮನೋವ್ಯಥೆಗೆ ಮದ್ದಿಲ್ಲ. ಅದಕ್ಕೆ ಒಳಭಾಗದಲ್ಲಿ ನೆನೆಸ್ಕೊಳ್ಳೇಬಾರ್ದಂತೆ. ಓಂ ಸಿದ್ಧಿದಾತ್ರೇ ನಮಃ ಅಶ್ವಿನಿ ದೇವತಾಂ ಸ್ಮರಯಾಮಿ ಅಂತ ಹಾಕೊಂಡ್ಬಿಡ್ಬೇಕು ಬಾಯಿಗೆ. ಆಗ ಔಷಧಿಗಳು ಎಂಥ ಔಷಧಿ ತಗೊಳ್ಳಿ, ಅದು ಯಾವ್ದು ಅಲೋಪತಿ ತೊಗೊತಿರೋ, ಹೋಮಿಯೋಪತಿ ತೊಗೊತಿರೋ, ಆಯುರ್ವೇದ ತೊಗೊತಿರೋ, ನಿಮ್ಮ ಹಣೆ ಬರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಜೀವಮಾನ ಪರ್ಯಂತ ನೀವುಗಳು ಇನ್ನು ಮೇಲೆ ಆಯುರ್ವೇದ ತಗೊಂಡ್ರೆ ದೇಹದಿಂದ ಬುಡದಿಂದ ತೆಗೆದು ಬಿಸಾಕ್ಬಿಡುತ್ತೆ ಆರೋಗ್ಯ ರೋಗಗಳನ್ನೆಲ್ಲ. ಅಲೋಪತಿ ಅಂತಕ್ಕಂಥದ್ದು ಇಂಗ್ಲೀಷ್ ಮೆಡಿಸಿನ್ ಬೇಡ ಬೇಡ, ನಮ್ಮ ಕರ್ಮ ಯಾಕೆ ಬೇಕದಲ್ಲ, ದರಿದ್ರ ಬೇರೆ ಪಾಶ್ಚಿಮದ್ದು. ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು, ಸಪ್ತ ಋಷಿಗಳ ಕಾಲದಿಂದ ಬಂದಿರೋದು, ಎಷ್ಟು ಚೆನ್ನಾಗಿದೆ ವೇದಗಳ ಮುಖಾಂತರ ಬಂದಿರೋದು, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಅದಾದಮೇಲೆ ಹೋಮಿಯೋಪತಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಚಾರ್ಜ್ ಕೊಡುತ್ತೆ. ಆ ಹೋಮಿಯೋಪತಿ ನಿಧಾನವಾದ ಪ್ರಧಾನವಾಗಿ ಕೊಡುತ್ತೆ, ಆಯುರ್ವೇದ ಪರ್ಮನೆಂಟಾಗಿ ಕೊಡುತ್ತೆ. ಈ ಎರಡನ್ನು ಬಿಟ್ಟು ನೀವು ಪಾಶ್ಚಿಮದವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಖಂಡಿತ ತಗೋಬೇಡಿ, ಪ್ರಯೋಜನ ಇಲ್ಲ. ಎಷ್ಟೋ ಜನ ಡಾಕ್ಟ್ರುಗಳೇ ಕರೆದು, ಗುರುಳೆ ನಿಜ ಆಯುರ್ವೇದ ತೊಗೊಂಡ್ರೆ ಒಳ್ಳೇದು ಅಂತ, ಅವರೇ ಪಾಪ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರುಗಳು, ಅಯ್ಯೋ ನನ್ನ ಯಜಮಾನ್ರಿಗೆ ಸ್ವಲ್ಪ ಯಾವುದೋ ಚರ್ಮ ಕಾಯಿಲೆ, ಎಷ್ಟು ಹೇಳಿದ್ರು ಆಗಲಿಲ್ಲ ನೋಡಿ ಇವತ್ತು ಆಯುರ್ವೇದ ಕೊಡಿಸಿ ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ. ನಿಜ ಏನು ಅಂದರೆ ಅವ್ರಿಗೂ ಒಳಗೊಂದು ನಂಬಿಕೆ ಇದೆ ಆಯುರ್ವೇದದ ಬಗ್ಗೆ, ಹೇಳ್ಕೊಳ್ಳಲ್ಲ ಅಷ್ಟೇ. ಏನು ಮಾಡ್ತೀರಾ ನೀವು? ಯೋಗ ಯೋಚನೆ ಮಾಡ್ತಾ ಇರಿ, ಜಪ ಮಾಡ್ತಾ ಇರಿ, ಸಿದ್ಧಿದಾತ್ರಿ ನೆನ್ಸ್ಕೊತಾ ಇರಿ, ಆರೋಗ್ಯ ಕ್ಷೇಮಂ ವಹಾಮ್ಯಹಂ.